ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ವಿಲ್ ಬಗ್ಗೆ ತಿಳಿಯಬೇಕಾದಂತಹ ಮಹತ್ವದ ಕಾಲಘಟ್ಟ ಇದಾಗಿದೆ. ಯಾಕಂದರೆ ನೀವು ಯಾವುದೇ ಕೋರ್ಟನ್ನು ನೋಡಿರ್ಬೋದು, ಹೈಕೋರ್ಟ್ ತನಕ ವಿಲ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವಾದಗಳು ಈಗ ಉಂಟಾಗ್ತಾ ಇದೆ. ಹಾಗಾದರೆ ವಿಲ್ಲನ್ನು ಯಾರ್ಯಾರು ಬರಿಬೇಕಾಗುತ್ತೆ, ವಿಲ್ಲನ್ನು ಹೇಗೆ ಬರಿಬೇಕಾಗುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ವಿಲ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಹೈಕೋರ್ಟ್ ವಕೀಲರಾದ ರಶ್ಮಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ ಅವರೇ. ಅಂದ ಹಾಗೆ ವಿಲ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ವ್ಯಾಜ್ಯಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ವಿಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ ಈ ವಿಶೇಷ ಎಪಿಸೋಡ್ ನಾವು ಪ್ರಯತ್ನ ಮಾಡೋಣ. ಅಂದ ಹಾಗೆ ವಿಲ್ಲನ್ನು ಯಾರು ಮಾಡಬೇಕಾಗತ್ತೆ, ಯಾರು ಬರೀಬೇಕಾಗತ್ತೆ ಅಂತ ಹೇಳ್ತೀರಾ ಅಂತ? ವಿಲ್ ಅನ್ನೋದು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂಡರ್ ಡಿಫೈನ್ ಆಗಿದೆ. ಓಕೆ. ವಿಲ್ ಅಂದರೆ ಏನಂದರೆ ನನ್ನ ಒಂದು ಲೀಗಲ್ ಪ್ರಾಪರ್ಟಿನ ನಾನು ಯಾರಿಗೆ ಕೊಡಬೇಕು, ಅದು ನನ್ನ ಇಷ್ಟ ಪ್ರಕಾರ ನನ್ನ ಸ್ವಂತ ಸ್ವಯಾರ್ಜಿತವಾಗಿ ಮಾಡಿರೋವಂಥ ಆಸ್ತಿ ಯಾರ್ಯಾರಿಗೆಲ್ಲ ಹೋಗಬೇಕು ಅನ್ನೋದನ್ನು ಮೇಯ್ನ್ ಡಿಕ್ಲೇರ್ ಮಾಡಿರೋ ಅಂಥ ಒಂದು ಡಾಕ್ಯುಮೆಂಟ್ನ ವಿಲ್ ಅಂತ ಹೇಳ್ತೀವಿ. ವಿಲ್ ಯಾರ್ಯಾರು ಮಾಡ್ಬೋದು ಅಂತಂದರೆ 21 ಇಯರ್ಸ್ ಆ್ಯಂಡ್ ಎಬೋ ಒಂದು ಸೌಂಡ್ ಮೈಂಡ್ ಪರ್ಸನ್ ಮಾಡ್ಬೋದು. ಆಮೇಲೆ ಅದಕ್ಕೆ ಮೇಯ್ನ್ 2 ವಿಟ್ನೆಸಸ್ ಬೇಕಾಗ್ತಾರೆ, 2 ವಿಟ್ನೆಸಸ್ ಇರಬೇಕು. ಆಮೇಲೆ ಎಕ್ಸಿಕ್ಯೂಟರ್ ಇರಬೇಕು. ತನ್ನ ಡೆತ್ ಆದ ನಂತರ ಪಾರ್ಟಿ ಯಾರು ಮಾಡಿರ್ತಾರೆ, ಡೆತ್ ಆದ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡೋವಂಥ ಎಕ್ಸಿಕ್ಯೂಟರ್ ಇರಬೇಕು. ಸೊ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ. ಇನ್ ಕೇಸ್ ಇವಾಗ ಅವರು ಸೌಂಡ್ ಮೈಂಡ್ ಇದ್ದು ವಿಲ್ ಮಾಡಿ ಆಮೇಲೆ ಇನ್ಸೇನ್ ಆದರು, ಅದೂ ಇಟ್ ಇಸ್ ಅ ವ್ಯಾಲಿಡ್ ವಿಲ್, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ವ್ಯಾಲಿಡ್ ವಿಲ್. ಆಮೇಲೆ ಇನ್ನೊಂದು ಏನಂತಂದರೆ ವಿಲ್ಲಲ್ಲಿ ಯಾರ್ಯಾರಿಗೆ ಮಾಡ್ಬೋದು, ಸಪೋಸ್ ನಾನು ಸ್ವಂತ ಸ್ವಯಾರ್ಜಿತವಾಗಿ ಮಾಡಿರೋವಂಥ ಪ್ರಾಪರ್ಟಿನ ಫ್ರೆಂಡಿಗೆ ಮಾಡ್ಬೋದು, ಒಂದು ಕಂಪ್ನಿಗೆ ಮಾಡ್ಬೋದು, ಒಂದು ಟ್ರಸ್ಟಿಗೆ ಮಾಡ್ಬೋದು. ಇದೆಲ್ಲದಕ್ಕೂ ನಾವು ವಿಲ್ ಮಾಡ್ಬೋದು. ಇಟ್ಸ್ ಲೈಕ್ ಮೈ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ನಾನು ಯಾರ್ಯಾರಿಗೆಲ್ಲ ಕೊಡ್ಬೋದು ಅಂತ ಬಂದಾಗ ದೀಸ್ ಆರ್ ದ ಮೇನ್ ಪಾರ್ಟೀಸ್ ಯಾರ್ಯಾರಿಗೆ ಕೊಡ್ಬೋದು ಅಂತ ಬರುತ್ತೆ. ಓಕೆ ಮೇಡಮ್, ಇವಾಗ ಯಾರ್ಯಾರು ವಿಲ್ ಮಾಡ್ಬೋದು ಅಂತ ಹೇಳಿದ್ರಿ. ವಿಲ್ನ ಇಂಪಾರ್ಟೆನ್ಸ್ ಮತ್ತು ಅದರ ಉದ್ದೇಶ ಏನು ಅಂತ ಹೇಳ್ತೀರಾ ಅಂತ? ಉದ್ದೇಶ ಅಂತಂದರೆ ಇವಾಗ ಫ್ಯಾಮಿಲಿ, ಇವಾಗ ನನ್ನ ಲೀಗಲ್ ಏರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ ಯಾವ್ಯಾವ ಥರ ನಾನು ಶೇರ್ ಮಾಡಿ ಇಡಬೇಕು ಅನ್ನೋ ಒಂದು ಮೇಯ್ನ್ ಡಿಕ್ಲರೇಷನ್ ಆಫ್ ಮೈ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಈಸ್ ನಥಿಂಗ್ ಬಟ್ ಅ ವಿಲ್. ಯಾರ್ಯಾರಿಗೆ ಹೋಗಬೇಕು ಅನ್ನೋದು ನನ್ನ ಇಷ್ಟ ಪ್ರಕಾರ, ಮೈ ವಿಶಸ್ ಪ್ರಕಾರ. ಸಪೋಸ್ ಇವಾಗ ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ, ಆರ್ನಮೆಂಟ್ಸ್ ಇರ್ಬೋದು, ಜ್ಯುವೆಲರೀಸ್ ಇರ್ಬೋದು, ಇದೆಲ್ಲ ನನಗೇನೇನು ಬಿಲಾಂಗ್ ಆಗುತ್ತೆ ನಾನು ಮಾಡಲಿಕ್ಕೆ ನನಗೊಂದು ಅವಕಾಶ, ನನ್ನ ವಿಶಸ್ ಪ್ರಕಾರ, ಲಾಸ್ಟ್ ವಿಶಸ್ ಪ್ರಕಾರ ಮಾಡೋವಂಥ ಒಂದು ಒಳ್ಳೆಯ ಅವಕಾಶ. ಇದು ಎಲ್ಲರೂ ಮಾಡಿಟ್ರೆ ತುಂಬ ಫ್ಯೂಚರ್ಗೆ ಒಳ್ಳೆಯದಾಗತ್ತೆ. ಯಾಕಂದರೆ ಪಾರ್ಟಿಷನ್ ಮಾಡಿಕೊಂಡು ಫ್ಯಾಮಿಲಿ ಡಿವೈಡ್ ಆದ ನಂತರದಲ್ಲಿ ಈ ಟೆಸ್ಟೇಟರ್ ಮಾಡಿ ಇದ್ದರೆ ಓಕೆ, ಈ ವಿಲ್ ಮಾಡಿ ಟೆಸ್ಟೇಟರ್ ಇದ್ದಾಗ ಕಾಂಪ್ಲಿಕೇಶನ್ಸ್ ಆದಷ್ಟು ಕಮ್ಮಿ ಆಗುತ್ತೆ. ಆ ಫ್ಯಾಮಿಲಿಗಳಲ್ಲೇ ಗೊಂದಲಗಳು ಅಥವಾ ಕಿತ್ತಾಟಗಳು ಖಂಡಿತ ಕಮ್ಮಿ ಮಾಡ್ಬೋದು ವಿಲ್ ಬರೆದಿಟ್ಟ ಒಂದು ಸಂದರ್ಭಗಳಲ್ಲಿ. ಇದು ಮೇಯ್ನಾಗಿ ವಿಲ್ನ ಉದ್ದೇಶ. ಓಕೆ, ಒಳ್ಳೆಯದು. ಈಗ ಏನಂದರೆ ಒಂದು ಫ್ಯಾಮಿಲಿಯಲ್ಲಿ ವಿಲ್ಲನ್ನು ಮಾಡುವಂಥ ಪ್ರಕ್ರಿಯೆ ಹೇಗೆ, ಅದಕ್ಕೆ ಯಾವ ರೀತಿಯ ಕಾನೂನು ಕ್ರಮಗಳಿರುತ್ತೆ ಅಂತ ಹೇಳ್ತೀರಾ? ಸೊ ವಿಲ್ಲು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೆ ಬರುತ್ತೆ. ಯಾವ್ಯಾವ ಥರ ಮಾಡ್ಬೋದು ಅಂತಂದರೆ, ಸೊ ಇವಾಗ ಪ್ರಾಪರ್ಟಿ ಡಿಫ್ರೆಂಟ್ ಇದರಲ್ಲಿ ಸಪೋಸ್ ಇವಾಗ ಒಂದು ತುಮಕೂರಲ್ಲಿತ್ತು, ಒಂದು ಶಿವಮೊಗ್ಗದಲ್ಲಿತ್ತು, ಆ ಥರ ಡಿಫ್ರೆಂಟ್ ಪ್ಲೇಸಸಲ್ಲಿದ್ರೂ ಎಲ್ಲದನ್ನು ಸೇರಿಸಿ ಜೊತೆಗೆ ಏನೇನು ಬಿಲಾಂಗಿಂಗ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸಿ ಮಾಡುವಂಥದ್ದು ವಿಲ್ಲು. ಸಾಮಾನ್ಯವಾಗಿ ಒಂದು ವಿಲ್ಲಲ್ಲಿ ಯಾವುದೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ತೀರಾ ಅಂತ? ಅಂದರೆ ಅದರಲ್ಲಿ ಈಗ ಚರಾಸ್ತಿ ಸ್ಥಿರಾಸ್ತಿಗಳಿರ್ಬೋದು, ಅವರ ಆಸ್ತಿಗಳಿರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ತೋಟ ಇರ್ಬೋದು, ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರ ವೆಹಿಕಲ್ಸ್ ಇರ್ಬೋದು, ಮೂವಬಲ್ ಅಸೆಟ್, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಇದನ್ನೆಲ್ಲ ಯಾವ ರೀತಿ ವಿಲ್ಲಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ? ಸೊ ಮೂವಬಲ್ ಪ್ರಾಪರ್ಟೀಸು, ಇಮ್ಮೂವಬಲ್ ಪ್ರಾಪರ್ಟೀಸ್, ಅವ್ರಿಗೆ ಬಿಲಾಂಗ್ ಅಂತ ವೆಹಿಕಲ್ಸು, ಆಮೇಲೆ ಆರ್ನಮೆಂಟ್ಸು, ಬ್ಯಾಂಕಲ್ಲಿರೋ ಅಂಥ ಲಾಕರ್ ಡೀಟೇಲ್ಸು, ಅಲ್ಲಿ ಏನಾರೋ ಆ ಥರ ಒಂದು ಸೆಕ್ಯೂರ್ ಮಾಡಿಟ್ಟಿದ್ರೆ ಅದು ಯಾರಿಗೆ ಹೋಗಬೇಕು, ಏನೇನು ಇಟ್ಟಿದ್ದೀನಿ ಆ ಬ್ಯಾಂಕ್ ಲಾಕರಲ್ಲಿ, ಮ್ಯೂಚುವಲ್ ಫಂಡ್ಸು, ಆಮೇಲೆ ಏನೋ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿರೋ ಅಂಥ ಒಂದು ಅಮೌಂಟು, ಇದನ್ನೆಲ್ಲದನ್ನು ಮೆನ್ಷನ್ ಮಾಡ್ಬೋದು ನಾವು ವಿಲ್ಲಲ್ಲಿ. ಓಕೆ ಮೇಡಮ್, ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಸಂಪರ್ಕಿಸಬೇಕಾಗುತ್ತೆ ಒಂದು, ಆಮೇಲೆ ಈ ವಿಲ್ ಬರೆಯುವಂತಹ ಪ್ರೊಸೀಜರ್ ಹೇಗಿರುತ್ತೆ, ಅಂದರೆ ಅದಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಕಾನೂನು ಪ್ರಕಾರ, ಅದರ ವ್ಯಾಲಿಡಿಟಿ ಹೇಗಿರುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳಿದ್ರೆ? ಸೊ ವ್ಯಾಲಿಡಿಟಿ ಅಂತ ಬರೋದಿಲ್ಲ, ನೀವು ಬದುಕಿದ್ದಾಗ ಎಷ್ಟು ಸಲ ಬೇಕಾದರೂ ವಿಲ್ ಮಾಡ್ಬೋದು. ಕೊಡಿಸಿಲ್ ಅಂತ ಹೇಳ್ತೀವಿ, ಅಂದರೆ ಆಲ್ಟರ್ ಮಾಡ್ಬೋದು. ಅಂದರೆ ಇನ್ನೊಂದೇನೆಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್, 3 to 5 ಇಯರ್ಸ್ ಆದಮೇಲೆ ಒಂದು ವಿಲ್ನ ರಿವ್ಯೂ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ನಾನು ಸಪೋಸ್ ಯಾರೋ ಒಂದು ಪಾರ್ಟಿ ವಿಲ್ ಮಾಡಿಟ್ಟಿರ್ತಾರೆ,
ಸೊ ಡೆತ್ಸ್ ಆಯಿತು ಅಥವಾ ಯಾರೋ ಇನ್ನೊಬ್ಬರು ಫ್ಯಾಮಿಲಿಯಲ್ಲಿ ಬರ್ತಾ ಇತ್ತು, ಆ ಥರದೊಂದು ಚೇಂಜಸ್ ಮಾಡಲಿಕ್ಕೆ ಒಂದು 3 to 5 years ನಂತರ ವಿಲ್ನ ರಿವ್ಯೂ ಮಾಡಿ ಕೊಡಿಸೆಲ್ ಮಾಡಿ ಮತ್ತೆ ರಿಜಿಸ್ಟರ್ ಮಾಡೋದ್ರಿಂದ ಒಂದು ಅನುಕೂಲ ಇದೆ. ಇನ್ನೊಂದೇನಂತಂದರೆ ರಿಜಿಸ್ಟ್ರೇಷನ್ ಆ್ಯಕ್ಟ್ 17 ಅಂಡರು ವಿಲ್ಲು ರಿಜಿಸ್ಟರ್ ಮಾಡಬೇಕು ಅಂತ ಏನು ಮ್ಯಾಂಡೇಟ್ರಿ ಇಲ್ದಲ್ಲೇ ಇದ್ರೂ ಇಟ್ ಈಸ್ ಆಲ್ವೇಸ್ ರೆಕಮೆಂಡೆಡ್ ಟು ರಿಜಿಸ್ಟರ್ ಅ ವಿಲ್. ಸೊ ವಿಲ್ನ ರಿಜಿಸ್ಟರ್ ಮಾಡಿಟ್ಟಷ್ಟು ಒಳ್ಳೆಯದೇ. ಆಮೇಲೆ ಇದು ರಿಜಿಸ್ಟರ್ ಮಾಡ್ದಲೇ ಇರೋ ವಿಲ್ ವ್ಯಾಲಿಡ್ ಇಲ್ಲ ಅಂತಲ್ಲ, ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್. ಸೊ ಒಂದು ರಿಜಿಸ್ಟರ್ ಆಗಿ ಒಂದು ಪ್ರಾಸೆಸ್ಸಲ್ಲಿ ಬುಕ್ 4 ಅಂಡರ್ ರಿಜಿಸ್ಟರ್ ಆಗುತ್ತಿದ್ದು ಅಂಟಿಲ್ ಅವರು ಪಾರ್ಟಿ ಬದುಕಿರೋ ತನಕ ಯಾವುದೇ ಕಾರಣಕ್ಕೂ ಯಾರು ವಿಲ್ನ ತೆಗಿಯೋಕ್ಕೆ ಬರೋದಿಲ್ಲ. ಓನ್ಲಿ ಆಫ್ಟರ್ ಇಸ್ ಡೆತ್ ಪ್ರೊಡ್ಯೂಸಿಂಗ್ ಎ ಡೆತ್ ಸರ್ಟಿಫಿಕೇಟ್ ಅವರು ಯಾರು ಇರ್ತಾರೆ, ಲೀಗಲ್ ಏರ್ಸು, ಎಕ್ಸಿಕ್ಯೂಟರ್ ಅಂತ ಒಬ್ರು ಇರ್ತಾರೆ, ಇವರು ಬರೆದು ವಿಲ್ನ ಒಬ್ರಿಗೆ ಎಕ್ಸಿಕ್ಯೂಟ್ ಮಾಡಬೇಕು ತನ್ನ ಒಂದು ಡೆತ್ನ ನಂತರ ಅಂತ ಒಬ್ರು ಎಕ್ಸಿಕ್ಯೂಟರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಇಬ್ಬರು ವಿಟ್ನೆಸಸ್ ಇರ್ತಾರೆ, ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಎಲ್ಲಿ ಇಟ್ಟಿರಬೇಕು ವಿಲ್ನ, ಅಟ್ಲೀಸ್ಟ್ ಯಾರಾದರೂ ಈ ಥರ ಡೆತ್ ಆದ ನಂತರ ಯಾರಿಗಾದ್ರು ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ಗೆ ಸಿಗೋ ಅಂಥ ಜಾಗದಲ್ಲಿ ಇಟ್ಟರೆ ಅದು ತುಂಬ ಅನುಕೂಲ. ಸೊ ನೆಕ್ಸ್ಟ್ ಯಾರು ಲೀಗಲ್ ಇರ್ಸಿರ್ತಾರೆ ಆ ಪ್ರಾಪರ್ಟಿನ ಏನೋ ಗಲಾಟೆ ಗದ್ದಲೆಗಳಿಲ್ದಂಗೆ ಆ ಪ್ರಾಪರ್ಟಿನ ನೆಕ್ಸ್ಟ್ ಇವ್ರ ವಿಶ್ ಪ್ರಕಾರ ಎಂಜಾಯ್ ಮಾಡ್ತಾ ಹೋಗ್ಬೋದು ಪ್ರಾಪರ್ಟಿನ. ಈಗ ಖಂಡಿತ ನೀವು ಹೇಳಿದ್ರಿ ಯಾವುದೇ ಒಂದು ಜಗಳಗಳು ಆಗದೆ ಇರೋ ಹಾಗೆ ಅವರ ಆಸ್ತಿಯನ್ನು ಉತ್ತರಾಧಿಕಾರಿಗಳಿಗೆ ವರ್ಗಾಯಿಸಲಿಕ್ಕೆ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ ಅಂತ. ಸೊ ಹಾಗಾದರೆ ಇವಾಗ ಯಾವ ಏಜ್ನವರು ಈ ಬಿಲ್ಲನ್ನು ಬರಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಆ ಥರ ಏನಾದರೂ ಏಜ್ ಲಿಮಿಟ್ ಇದೆಯಾ? 21 years ಆ್ಯಂಡ್ ಎಬೋ ಓಕೆ ವಿಲ್ ಬರೀಬೋದು. ಓಕೆ. ಸೊ ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೇನೋ ಹೆಲ್ತ್ ಇಶ್ಯೂಸು ಅಥವಾ ಇನ್ಸೇನ್ ಇರಬಾರ್ದು, ಅನ್ಸೌಂಡ್ ಮೈಂಡ್ ಇರಬಾರ್ದು, ಸೌಂಡ್ ಮೈಂಡ್ ಇರಬೇಕು. ಆಮೇಲೆ ನಾನು ಏನು ಬರೀತಾ ಇದ್ದೀನಿ ಆ ನಾಲೆಡ್ಜ್ ಇರಬೇಕು ಅವರಿಗೆ. ಸೊ ಆ ಒಂದು ಕಂಡೀಷನಲ್ಲಿ ಅವರು ವಿಲ್ನ ಬರೀಬೋದು. ಓಕೆ. ಆಮೇಲೆ ಮೇಡಮ್, ಇವಾಗ ಯಾವ ಸಂದರ್ಭದಲ್ಲಿ ಈ ವಿಲ್ ಅಮಾನ್ಯ ಆಗುತ್ತೆ ಅಂದರೆ ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ, ಇದು ಅದರ ಒರಿಜಿನಾಲಿಟಿಯನ್ನು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಯಾವುದು ಒರಿಜಿನಲ್ ಅಲ್ಲ ಅಂತ ಹೇಗೆ ಗುರುತಿಸುವಂಥದ್ದು ಅಂತ? ಸೊ ವಿಟ್ನೆಸಸ್ ಇರ್ತಾರೆ. ಓಕೆ. ಸೊ ಸಪೋಸ್ ಇವಾಗ ದೆರ್ ಬಿ 2 ವಿಲ್ ಬರೆದಿರ್ತಾರೆ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಓಕೆ. ಸೊ ವಿಟ್ನೆಸಸ್ ಇರ್ತಾರೆ. ಸೊ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ನು, ಪಾರ್ಟೀಸ್ ಆರ್ಗ್ಯುಮೆಂಟ್ಸು ಇದರಲ್ಲೆಲ್ಲರೂ ಕೋರ್ಟ್ ಗಮನಕ್ಕೆ ಬಂದಾಗ ಸೊ ಅದನ್ನು ಡಿಕ್ಲೇರ್ ಮಾಡ್ತಾರೆ ವಿಚ್ ಇಸ್ ವ್ಯಾಲಿಡ್, ವಿಚ್ ಇಸ್ ನಾಟ್ ವ್ಯಾಲಿಡ್. ಸೊ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಆ ಪಾಯಿಂಟ್ಸ್ ಎಲ್ಲ ಕೇಳ್ತಾ ಬಂದಾಗ ಕ್ರಾಸ್ ಕ್ವೆಶನ್ಸಲ್ಲಿ ಸೊ ಡೆಫಿನೆಟ್ಲಿ ಅದು ರಿವೀಲ್ ಆಗುತ್ತೆ. ಸೊ ಯಾವುದು ವ್ಯಾಲಿಡು, ಯಾವ್ದು ವ್ಯಾಲಿಡ್ ಆಗಿ ಬರ್ದಿಲ್ಲ ಅದನ್ನ ಅನ್ನೋದು ಒಂದು ಮುಖ್ಯವಾಗಿ ಕೋರ್ಟ್ ಗಮನಕ್ಕೆ ಬರುತ್ತೆ. ಓಕೆ. ಸಾಮಾನ್ಯವಾಗಿ ಕೋರ್ಟ್ಗೆ ಬರುವಂತಹ ವಿಲ್ಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಗಳು ಸಾಮಾನ್ಯವಾಗಿ ಯಾವ ಒಂದು ಸ್ವರೂಪದಲ್ಲಿ ಇರುತ್ತೆ ಅಂತ? ಸೊ ವಿಲ್ ಡಿಸ್ಪ್ಯೂಟ್ ಆಗೋವಂಥ ಸಂದರ್ಭದಲ್ಲಿ ಕೋರ್ಟ್ ಮುಖೇನ ಡಿಸೈಡ್ ಆಗೋವಂಥ ಸಂದರ್ಭ ಬರುತ್ತೆ. ಸೊ ವಿಲ್ ಬರೆದಿದ್ದಾಗ ಅದು ಯಾರೋ ಒಬ್ರಿಗೇನೋ ಅದ್ರ ಗೊತ್ತಾಗುತ್ತೆ ಅದರಲ್ಲೇನೋ ಅನ್ಯಾಯ ಆಗಿದೆ ಅವರಿಗೆ ಅಂತ ಒಂದು ಸಂದರ್ಭ ಬಂದಾಗ, ಅವರು ಅದನ್ನು ಫ್ರಾಡ್ ಮಾಡೋ ಅಂಥ ಸಂದರ್ಭ ಬಂದಾಗ ಬೇರೆ ಇನ್ನೊಬ್ಬರು ಪಾರ್ಟಿ ಅದನ್ನು ಅದೇ ಆ ಫ್ಯಾಮಿಲಿ ಮೆಂಬರ್ಸ್ ಅಮಾಂಗ್ ಯಾರಿಗೆ ಅದು ಮೋಸ ಆಗಿದೆ ಅಂತ ಕಂಡು ಬಂದಾಗ ಅವರು ಡೆಫಿನೆಟ್ಲಿ ಕೋರ್ಟ್ಗೆ ಹೋಗಿ ಅದನ್ನು ಕೋರ್ಟ್ ಗಮನಕ್ಕೆ ತಂದು ಅದನ್ನು ತೀರ್ಮಾನ ಮಾಡ್ಕೊಳ್ಳೋ ಅಂಥ ಸಂದರ್ಭ ಬರುತ್ತೆ. ಓಕೆ. ಇತ್ತೀಚೆಗೆ ವಾರನ್ ಬಫೆಟ್ ಅವರ ಮಾತನ್ನು ಹೇಳಿದ್ರೆ ಏನಂದರೆ, ಬದುಕಿರುವಾಗನೇ ವಿಲ್ ಮಾಡಿ ಮತ್ತು ಮಕ್ಕಳ ಎದುರುಗಡೆ ಅದನ್ನು ಓಪನ್ ಮಾಡಿ ನೀವು ಹೇಳಬೇಕು ಅದರಲ್ಲಿ ಏನೆಲ್ಲ ಅಂಶಗಳನ್ನು ಮೆನ್ಷನ್ ಮಾಡಿದ್ದೀರಿ, ಇಲ್ಲದೆ ಹೋದರೆ ನೀವು ಸತ್ ಮೇಲೆ ನಿಮ್ಮ ಮಕ್ಕಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ, ಅವರಲ್ಲಿ ಗೊಂದಲ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಏನು ಹೇಳಿ? ಖಂಡಿತ. ಇವಾಗ ಏನೋ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಅದು ಯಾರಿಗೆ ಹೋಗ್ಬೇಕು ಅಂತ ಅವರು ಕೂಲಂಕುಷವಾಗಿ ಒಂದು ಖುಷಿಯಾಗಿ ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಖಂಡಿತ ಒಂದು ಫ್ಯಾಮಿಲಿಯಲ್ಲಿ ಒಂದು ಸಮತೋಲನ ಇರುತ್ತೆ. ಹೌದು, ನನಗೆ ನಮ್ಮ ತಂದೆ ಈ ಥರ ಮಾಡಿಟ್ಟಿದ್ದಾರೆ, ಅಟ್ಲೀಸ್ಟ್ ನನಗೆ ಈ ಥರ ಒಂದು ಕೊಟ್ಟಿದ್ದಾರೆ, ನನ್ನ ಫ್ಯೂಚರ್ಗೆ ಇದು ಸೇಫ್ಟಿ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ಬಂದು ಒಂದು ಖುಷಿ ಸಂದರ್ಭ. ಮೇಡಮ್, ಇವಾಗ ಒಂದು ಆಸ್ತಿಯನ್ನು ಅಕ್ಕ ತಂಗಿ ಇಬ್ಬರು ಜಾಯಿಂಟ್ ಅಕೌಂಟಲ್ಲಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಒಂದು ಉದಾಹರಣೆ ನಾ ಹೇಳ್ತಾ ಇರುವಂಥದ್ದು, ಅಥವಾ ಅಣ್ಣ ತಮ್ಮನೂ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಜಾಯಿಂಟ್ ಅಕೌಂಟಲ್ಲಿ ಒಂದು ಆಸ್ತಿಯನ್ನು ಅವರು ಹೊಂದಿರುವಾಗ ಅವರು ಯಾವ ರೀತಿ ವಿಲ್ಲನ್ನು ಬರಿಬಹುದು ಅಂತ? ಸೊ ನಾನು ಅದರಲ್ಲಿ ಅನ್ಡಿವೈಡೆಡ್ ಶೇರ್ನ ಮೆನ್ಷನ್ ಮಾಡಿ ವಿಲ್ ಮಾಡಬೇಕಾಗುತ್ತೆ. ಅನ್ಡಿವೈಡೆಡ್ ಶೇರ್ ಆಫ್ ದಿ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿ ಅಲ್ಲಿ ನಾನು ವಿಲ್ ಮಾಡಬೇಕಾಗತ್ತೆ. ಸೊ ಅಂದ್ರೆ ಅಲ್ಲೂ ಕೂಡ ವಿಲ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ? ಇದೆ, ಖಂಡಿತ ಅವಕಾಶ ಇದೆ. ಓಕೆ. ಮತ್ತು ಇನ್ನೊಂದು, ಈಗ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಯೋಧರಿಗೆ ಸಂಬಂಧಪಟ್ಟ ಹಾಗೆ ವಿಲ್ಲಲ್ಲಿ ಏನಾದರೂ ವಿಶೇಷ ಅವಕಾಶಗಳು ಇದೆಯಾ? ಹೌದು, ಅಂಡರ್ ಸೆಕ್ಷನ್ 66 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಸೊ ಅವ್ರಿಗೆ ಒಂದು ಓರಲ್ ವಿಲ್ ಮಾಡುವಂತ ಒಂದು ಅವಕಾಶ ಇದೆ. ಸೊ ಯಾರು ಅವರು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇರ್ತಾರೆ, ಸೋಲ್ಜರ್ಸು, ಏರ್ಮೆನ್ಸು, ಇಂಥವ್ರಿಗೆಲ್ಲ ಮಿಲಿಟರಿಯಲ್ಲಿ ಇರುವಂತವ್ರಿಗೆ ಓರಲ್ ವಿಲ್ ಮಾಡುವಂತ ಅವಕಾಶ ಇದೆ. ಸೊ ಅವರು ಓರಲ್ ವಿಲ್ ಮುಖಾಂತರ ಅವರು ಪ್ರಾಪರ್ಟಿ ಇಚ್ಛೆ ಏನಿದೆ ಅವರು ಇಚ್ಛೆನ ವಿಶಸ್ನ ಎಕ್ಸ್ಪ್ರೆಸ್ ಮಾಡಿ ವಿಲ್ ಮಾಡ್ಬೋದು.
ಮೇಡಮ್, ಕೊನೆಯದಾಗಿ ಇವಾಗ ಈ ವಿಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಧರ್ಮೀಯರು ಕೂಡ ಒಂದೇ ರೀತಿ ಕಾನೂನು ಇದೆಯಾ ಅಥವಾ ಏನಾದರೂ ವ್ಯತ್ಯಾಸ ಸೊ ಇದೆಯಾ? ಹಿಂದೂ ಆ್ಯಕ್ಟ್ ಡಿಫ್ರೆಂಟ್ ಆಗಿದೆ. ಸೊ ಬೇರೆಯವರು ವಿಲ್ ಮಾಡಬಾರ್ದು ಅಂತಿಲ್ಲ. ಸೊ ಅವ್ರಿಗೂ ಅವಕಾಶ ಇದೆ, ಎಲ್ಲ ಧರ್ಮದವ್ರಿಗೂ ಅವಕಾಶ ಇದೆ. ಓಕೆ, ಒಟ್ಟಾರೆಯಾಗಿ ಹೇಳೋದಿದ್ರೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸಮಸ್ಯೆ ಇಲ್ಲಿ ಕಾಣೋದಿಲ್ಲ. ಆದರೆ ಸ್ವಯಾರ್ಜಿತವಾಗಿ ಕಂಡುಬರುವಂತಹ ಆಸ್ತಿಗೆ ವಿಲ್ ಅತ್ಯಂತ ಅವಶ್ಯಕ ಅಂತ ಹೇಳ್ತೀರಾ, ಹೇಗೆ? ಹೌದು, ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರೋ ಆಸ್ತಿನ ವಿಲ್ ಮಾಡಿಟ್ಟ ಸಂದರ್ಭದಲ್ಲಿ ಯಾವುದೂ ತೊಂದರೆಗಳಾಗೋದಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಒಂದು ರೈಟ್ ಶೇರ್ನ ಎಂಜಾಯ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ವಿಲ್ ಬಗ್ಗೆ ಬಹಳ ಉಪಯುಕ್ತವಾದ ಕಾನೂನು ಅರಿವನ್ನು ಮೂಡಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.